ಇನ್ನು ನಟಿ ರಮ್ಯಾ ಅವರಿಗೆ, ನಟಿ ಮತ್ತು ಮಾಜಿ ಸಂಸದೆ ರಮ್ಯಾ ಅವರಿಗೆ ಅಶ್ಲೀಲವಾಗಿ ಅಸಭ್ಯವಾಗಿ ಮೆಸೇಜ್ ಕಳಿಸಿರೋದು, ಕಮೆಂಟ್ ಮಾಡಿದಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಸು ದಾಖಲಾಗಿತ್ತು. ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ರು. ಈಗ ಇದಕ್ಕೆ ಸಂಬಂಧಿಸಿದಂತ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಕಳಿಸಿದಂತ ಕೇಸಿಗೆ ಸಂಬಂಧಿಸಿದಂತೆ ತನಿಖೆ ಸಂಪೂರ್ಣ ಆಗಿದೆ. ರಮ್ಯಾಗೆ ಕಾಟ ಕೊಟ್ಟವರಿಗೆ ಮತ್ತಷ್ಟು ಸಂಕಷ್ಟ ಈಗ ಶುರುವಾಗ್ತಾ ಇದೆ. ರಮ್ಯಾಗೆ ಅಸಭ್ಯವಾಗಿ ಕಮೆಂಟ್ ಮಾಡಿದ 11 ಮಂದಿಯ ವಿರುದ್ಧ ತನಿಖೆ ನಡೆಸಿ ಪೊಲೀಸರು ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ. 600ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ದಾರೆ. 4ನೇ ಎಸಿಎಂ ನ್ಯಾಯಾಲಯಕ್ಕೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ರಮ್ಯಾ ನಿಂದನೆ ಕೇಸಲ್ಲ ಆರೋಪಿಗಳ ವಿಕೃತಿ ಪ್ರದರ್ಶನದ ಬಗ್ಗೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಇದೆ. ನಟಿ ರಮ್ಯಾ ಅವರು ದೂರು ದಾಖಲಿಸಿದ್ರು. ಅದರಂತೆ ಕೇಸ್ ಆಗಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಮಾಡಿದ ನಂತರ ತನಿಖೆ ಮುಂದುವರಿಸಿದಂತ ಪೊಲೀಸರು ಆರೋಪಿಗಳ ವಿರುದ್ಧ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಒಟ್ಟು 600 ಪುಟಗಳ ದೋಷಾರೋಪಣ ಪಟ್ಟಿಯನ್ನು ಕೋರ್ಟಿಗೆ ಸಲ್ಲಿಕೆ ಮಾಡಿದ್ದಾರೆ. ಆರೋಪಿಗಳಿಗೆ ಈಗ ಕಾನೂನು ಸಂಕಷ್ಟ ಆರಂಭ ಆಗಿದೆ. ಒಟ್ಟು 11 ಮಂದಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಐಶ್ವರ್ಯ ಅನ್ನೋ ಅಕೌಂಟ್ನಿಂದ ಆರೋಪಿ ರಾಜೇಶ್ ಎಂಬಾತ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ. ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದ ರಾಜೇಶ್, ಓಬಣ್ಣ, ಭುವನ್ ಗೌಡ ಸೇರಿ 11 ಜನರ ವಿರುದ್ಧ ಕೇಸು ದಾಖಲಾಗಿತ್ತು. ಧರ್ಮಸ್ಥಳದ ವಿಚಾರ ಮಾತನಾಡು ಅಂತ ರಮ್ಯಾ ಅವರಿಗೆ ಕಮೆಂಟ್ ಮಾಡಿದ್ದು. ದರ್ಶನ್ ವಿಚಾರ ನಿನಗೆ ಯಾಕೆ ಅಂತ ಹೇಳಿ, ಮಾತಾಡೋದಿದ್ರೆ ಧರ್ಮಸ್ಥಳದ ವಿಚಾರ ಮಾತಾಡು, ದರ್ಶನ್ ವಿಚಾರ ಮಾತಾಡಬೇಡ ಅಂತ ಬೆದರಿಕೆ ಹಾಕಲಾಗಿತ್ತು. ಪೊಲೀಸರು 40ಕ್ಕೂ ಅಧಿಕ ಜನರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ದರ್ಶನ್ ಮೇಲಿನ ಅಭಿಮಾನದಿಂದಾಗಿ ಈ ರೀತಿ ನಾವು ಮಾಡಿದ್ದೀವಿ ಅಂತ ಆರೋಪಿಗಳು ಹೇಳಿಕೊಂಡಿದ್ದಾರೆ. ಏನು ಅಭಿಮಾನನೋ ಗೊತ್ತಿಲ್ಲ. ಕಂಡವರಿಗೆ ಮೆಸೇಜ್ ಮಾಡೋದು, ಕಮೆಂಟ್ ಮಾಡೋದು ಅಭಿಮಾನನ? ಅದು ಯಾವ ಅಭಿಮಾನ? ಸದ್ಯ ಚಾರ್ಜ್ ಶೀಟ್ ಅಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಒಟ್ಟು 11 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅನ್ನುವಂಥ ಮಾಹಿತಿ ಏನಿದೆ? ಯಾವ ವಿಚಾರಗಳಿದಾವೆ? ಆರೋಪಿಗಳು ಈ ರೀತಿ ವರ್ತಿಸೋದಕ್ಕೆ ಯಾರ್ದಾದ್ರೂ ಪ್ರಚೋದನೆ ಕಾರಣ ಅನ್ನೋದೇನಾದ್ರೂ ಇದೆಯಾ? ಏನು? ಖಂಡಿತ ರಕ್ಷಿತ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲನ್ನ ಸಲ್ಲಿಸಿರ್ತಾರೆ. ಈ ಸಂದರ್ಭದಲ್ಲಿ ನಟಿ ರಮ್ಯಾ, ಸ್ಯಾಂಡಲ್ವುಡ್ ನ ಕ್ವೀನ್ ಆಗಿರ್ತಕ್ಕಂಥ ನಟಿ ರಮ್ಯಾ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಈ ಪೋಸ್ಟ್ ಗೆ ಸಾಕಷ್ಟು ಕಾಮೆಂಟ್ ಗಳು ಎದುರಾಗುತ್ತೆ, ಸಾಕಷ್ಟು ಅಶ್ಲೀಲವಾಗಿ ಮೆಸೇಜ್ ಗಳನ್ನ ಅವ್ರಿಗೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ಕೇಸನ್ನ ಕಮಿಷನರ್ ಆಫೀಸಿಗೆ ಬಂದು ಕೇಸನ್ನ ಕೊಡ್ತಾರೆ. ನಂತರ ಸಿಸಿಬಿ ಸೈಬರ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈಗ 11 ಆರೋಪಿಗಳನ್ನ ಬಂಧಿಸಿ ಅದರಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋದನ್ನ ನೋಡೋದಾದ್ರೆ 11 ಆರೋಪಿಗಳೇನಿದ್ದಾರೆ, ಓಬಣ್ಣ, ರಾಜೇಶು, ಭುವನ್ ಗೌಡ ಸೇರಿದಂತೆ 11 ಆರೋಪಿಗಳ ವಿಕೃತಿ ಮೆರೆದಿರ್ತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಚಾರ್ಜ್ ಶೀಟ್ ಏನು 4ನೇ ಎಸಿಜೆಎಂ ನ್ಯಾಯಾಲಯಕ್ಕೆ ಸಲ್ಲಿಸುತ್ತಾರೆ. ಆ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಒಬ್ಬೊಬ್ರು ಆರೋಪಿಗಳು ಒಂದೊಂದು ರೀತಿಯಲ್ಲಿ ವಿಕೃತಿ ಮೆರೆದಿರ್ತಕ್ಕಂಥದ್ದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಶ್ಲೀಲ ವಿಡಿಯೋಗಳನ್ನ ಕಳಿಸೋದು, ಅಶ್ಲೀಲವಾಗಿ ಮೆಸೇಜ್ ಮಾಡೋದು, ಧರ್ಮಸ್ಥಳದ ಬಗ್ಗೆ ಮಾತಾಡಿ, ಸೌಜನ್ಯ ಬಗ್ಗೆ ಮಾತಾಡಿ, ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿ, ಅದು ಬಿಟ್ಟು ದರ್ಶನ್ ಅವರ ಬಗ್ಗೆ ಯಾಕೆ ಮಾತಾಡ್ತೀರಾ, ನೀವು ದರ್ಶನ್ ಬಗ್ಗೆ ಯಾಕೆ ನಿಮ್ಗೆ ನೀವು ಬಿಟ್ಟಿಯಾಗಿ ನೀವು ಪಬ್ಲಿಸಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದೀರಾ ಅಂತ ಹೇಳಿ ಕೆಟ್ಟದಾಗಿ ಕಾಮೆಂಟ್ ಮಾಡಿರ್ತಕ್ಕಂಥದ್ದು. ಸುಮಾರು 40 ಮಂದಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಆರೋಪಿಗಳ 11 ಮತ್ತೆ ಮಾಜಾರ್ ಮಾಡಿದವರು ನಟಿ ರಮ್ಯಾದು ಸೇರಿದಂತೆ ಎಲ್ಲರ ಸಾಕ್ಷಿಗಳ ಹೇಳಿಕೆಗಳನ್ನು ಸಹ ದಾಖಲಿಸಿರ್ತಕ್ಕಂಥದ್ದು. ಇನ್ನು 20ಕ್ಕೂ ಹೆಚ್ಚು ಜನರುಗಳು ಏನಿದ್ದಾರೆ ಅವರೆಲ್ಲರಿಗೂ ಸಹ ಹುಡುಕಾಟ ನಡೆಸ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ 11 ಆರೋಪಿಗಳೇನಿದ್ದಾರೆ ಬಿಜಾಪುರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಸೇರಿದಂತೆ ಹಲವೆಡೆ ಆರೋಪಿಗಳನ್ನ ಬಂಧಿಸಲಾಗಿರ್ತಕ್ಕಂಥದ್ದು. ಓಬಣ್ಣನ ಬೈಕ್ ಟ್ರ್ಯಾಕ್ ಮಾಡಿ ಬೈಕ್ ನಂಬರ್ ಇಂದ ಆರೋಪಿ ಓಬಣ್ಣನನ್ನ ಬಂಧಿಸ್ತಾರೆ. ಮತ್ತೆ ಇವರೆಲ್ಲರೂ ಸಹ ಸಾಕಷ್ಟು ವಿಕೃತವಾಗಿ ಮೆಸೇಜ್ ಮಾಡಿರ್ತಕ್ಕಂಥದ್ದು. ಒಬ್ಬೊಬ್ರು ಒಂದೊಂದ್ ತರ ಮೆಸೇಜ್ ಹಾಕಿದ್ದಾರೆ. ನಮ್ಮ ಡಿ ಬಾಸ್ ಬಗ್ಗೆ ನೀವು ಮಾತಾಡೋದಕ್ಕೆ ಏನು ಅರ್ಹತೆ ಇದೆ, ನೀವು ಏನೂ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೆಟ್ಟ ಪದಗಳನ್ನ ಬಳಸಿ
ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾರೆ. ಮತ್ತೆ ಅವರ ಸ್ಟೇಟ್ಮೆಂಟ್ ಗಳನ್ನ ನೋಡೋದಾದ್ರೆ, ಆರೋಪಿಗಳ 11 ಮಂದಿ ಸ್ಟೇಟ್ಮೆಂಟ್ ಗಳನ್ನ ನೋಡೋದಾದ್ರೆ, ಆರೋಪಿಗಳೆಲ್ಲರೂ ಸಹ ಅಂಧಾಭಿಮಾನದಿಂದ ಈ ರೀತಿ ಕಾಮೆಂಟ್ಸ್ ಮಾಡಿದೀವಿ, ನಾವು ದರ್ಶನ್ನ ಚಿಕ್ಕ ವಯಸ್ಸಿನಿಂದಲೂ ಸಹ ಫಾಲೋ ಮಾಡ್ತಾ ಇದೀವಿ, ಅವರ ಫಿಲಂ ಗಳನ್ನ ನೋಡ್ಕೊಂಡು ಬೆಳೆದು ಬಂದಿದೀವಿ, ಸಾಕಷ್ಟು ವರ್ಷಗಳಿಂದ ಅವರ ಫ್ಯಾನ್ ಇದೀವಿ, ಹೀಗಾಗಿ ನಾವು ಅಭಿಮಾನದಿಂದ ಕೋಪದಿಂದ ಈ ರೀತಿ ಕಾಮೆಂಟ್ಸ್ ಗಳನ್ನ ನಟಿ ರಮ್ಯಾಗೆ ಮಾಡಿದ್ದು ಅನ್ನೋ ಸ್ಟೇಟ್ಮೆಂಟ್ ಅನ್ನ ತನಿಖಾಧಿಕಾರಿಗಳ ಮುಂದೆ ಹೇಳಿರ್ತಕ್ಕಂಥದ್ದು. ಸದ್ಯ ಒಬ್ಬ ಆರೋಪಿ ಏನಿದ್ದಾನೆ ಗಂಗಾಧರ್ ಅಂತ, ಆತ ಕೂಡ ಪರಾರಿಯಾಗಿದ್ದಾನೆ, ಆತನ ಹುಡುಕಾಟ ನಡೆಸ್ತಾ ಇದ್ದಾನೆ, ಆತ ಹೈಕೋರ್ಟ್ ನಲ್ಲಿ ಬೇಲ್ಗೆ ಅಪ್ಲೈ ಮಾಡಿದ್ದಾನೆ. ಉಳಿದಂತೆ ಇನ್ನು 20 ಮಂದಿ ಆರೋಪಿಗಳಿದ್ದಾರೆ. ಒಟ್ಟು 50ಕ್ಕೂ ಹೆಚ್ಚು ಅಕೌಂಟ್ಗಳ ದಾಖಲೆಗಳನ್ನ ಸಹ ರಮ್ಯಾ ಕೊಟ್ಟಿದ್ರು. ಹೀಗಾಗಿ ಪೊಲೀಸರು ಇನ್ನೂ ಸಹ 20ಕ್ಕೂ ಹೆಚ್ಚು ಮಂದಿಯನ್ನು ಹುಡುಕಾಟ ನಡೆಸ್ತಾ ಇದ್ದಾರೆ. ರಕ್ಷಿತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.